ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗೇನು ನಿಮಗೆ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಾಗೆ ಒಂದು ಬಹಳ ಮುಖ್ಯವಾದ ವಿಡಿಯೋ ಇದು. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಸರ್ಕಾರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಗ್ಯಾರಂಟಿಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅಂತ ಹೇಳಿ. ವಿರೋಧ ಪಕ್ಷದವ್ರು ಎಷ್ಟೇ ವಿರೋಧ ಮಾಡಲಿ, ವಿರೋಧ ಪಕ್ಷದವರು ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಆರ್ಥಿಕ ಹಿನ್ನಡೆ ಆಗ್ತಿದೆ ಅಂತ ಅವ್ರು ಹೇಳಿದ್ರೆ, ಸರ್ಕಾರದವರು ಜನರಿಗೆ ಆರ್ಥಿಕ ಹಿನ್ನಡೆ ಆಗಿರೋದ್ರಿಂದ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಜನರ ಆರ್ಥಿಕತೆ ಹೊರೆಯನ್ನು ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಇವರು ಈ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ. ಬಟ್ ಈಗ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಗ್ಯಾರಂಟಿಗಳಲ್ಲಿ 4 ಹೊಸ ರೂಲ್ಸ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೆ. ಕೆಲವೊಂದು ಬೋಗಸ್ ದಾಖಲಾತಿಗಳನ್ನು ಕೊಟ್ಟವರಿಗೆ ಮತ್ತು ಅನರ್ಹರಿಗೆ ರಿಜೆಕ್ಟ್ ಮಾಡ್ತಾರೆ ಅಂತ. ಯಾರ್ಯಾರಿಗೆ ರಿಜೆಕ್ಟ್ ಮಾಡ್ತಾರೆ, ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಲಾಭ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ, ಅದರಲ್ಲೂ ಭಾಳ ಜನಪ್ರಿಯ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಯಾರಿಗೆ ಬರುವ ಸಾಧ್ಯತೆ ಇದೆ, ಹಣಕಾಸು ಇಲಾಖೆಗೆ ಏನು ಪ್ರಸ್ತಾವನೆಯನ್ನು ಕಳಿಸುವ ಆಲೋಚನೆಯಲ್ಲಿದೆ ಅಂತ ಹೇಳಿ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ಈ ವಿಚಾರ ಬಿತ್ತರವಾಗಿದೆ. ಇದನ್ನು ನಾನು ವಿತ್ ಪ್ರೂಫ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಏನು ಚರ್ಚೆ ನಡೀತಾ ಇದೆ ಅನ್ನೋದನ್ನು ಅವರು ಸವಿಸ್ತಾರವಾಗಿ ನೀಟಾಗಿ ಹೇಳಿದ್ದಾರೆ. ಎಷ್ಟು ವೆಚ್ಚ ಆಗ್ತಾ ಇದೆ ಮತ್ತು ಇದನ್ನು ಕಡಿವಾಣ ಹಾಕಿ ಎಷ್ಟು ಉಳಿತಾಯ ಮಾಡ್ಬೋದು, ಇದ್ರ ಬಗ್ಗೆನೂ ಕೂಡ ಈ 4 ಹೊಸ ರೂಲ್ಸ್ಗಳ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನಿಮಗೆ ಈ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ, ಅನ್ನಭಾಗ್ಯ ಯೋಜನೆ ಹಣ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ನಿಮಗೆ ಶಕ್ತಿ ಯೋಜನೆ ಹಣ ಸಿಗುತ್ತೆ, ಈ ರೀತಿಯಾಗಿ ಗೃಹಜ್ಯೋತಿ ಯೋಜನೆ ಹಣ ಸಿಗುತ್ತೆ, ಓಕೆನಾ. ಗೃಹಜ್ಯೋತಿ ಏನು ನಿಮಗೆ 0 ಬಿಲ್ ಬರ್ತಾ ಇದೆಯಲ್ಲ, ಆ 0 ಬಿಲ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು, ಓಕೆನಾ. ಈಗ ನಿಮಗೆ ಗೊತ್ತಿರಬಹುದು, ಸರ್ಕಾರ ಈ ಯೋಜನೆಗಳನ್ನು ಜಾರಿಗೆ ತರೋಕ್ಕಿಂತ ಮೊದಲು, ಓಕೆನಾ. ಈಗ ಶಕ್ತಿ ಯೋಜನೆ ಅಂದಾಗ ಬಿಡಿ, ಸಾಹುಕಾರರು ಓಡಾಡ್ಬೋದು, ಬಡವರು ಓಡಾಡ್ಬೋದು, ಮಹಿಳೆಯರು ಆಧಾರ್ ಕಾರ್ಡ್ ಯಾರು ಇಟ್ಕೊಂಡಿರ್ತಾರೆ ಎಲ್ಲ ಮಹಿಳೆಯರು ಕೂಡ ಶಕ್ತಿ ಯೋಜನೆಯಲ್ಲಿ ಓಡಾಡ್ಬೋದು. ಆ ಒಂದು ಯೋಜನೆಗೆ ಯಾವುದೇ ರೂಲ್ಸ್ಗಳನ್ನು ಕೂಡ ಮಾಡಿರಲಿಲ್ಲ, ಓಕೆನಾ. ಬಟ್ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಗೃಹಜ್ಯೋತಿ ಯೋಜನೆಗೂ ಅಷ್ಟೇ ಯಾವುದೇ ಒಂದು ಕಂಡೀಷನ್ ಇರಲಿಲ್ಲ. 200 ಯೂನಿಟ್ವರೆಗೂ ಯಾರು ಯೂಸ್ ಮಾಡ್ತಾರೋ ಎಲ್ರಿಗೂ ಫ್ರೀ ಇತ್ತು. ಬಟ್ ಗೃಹಲಕ್ಷ್ಮಿ ಯೋಜನೆಗೆ 3 ಕಂಡೀಷನ್ಗಳನ್ನು ಸರ್ಕಾರ ಹಾಕಿತ್ತು, ಓಕೆನಾ. 3 ಕಂಡೀಷನ್ಗಳನ್ನು ಹಾಕಿತ್ತು. ಮೊದಲನೇದಾಗಿ ನೀವು ಸರ್ಕಾರಿ ನೌಕರರು, ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಕುಟುಂಬದಲ್ಲಿ ಯಾರೂ ಕೂಡ ಇರೋ ಹಾಗಿಲ್ಲ. ಹೆಂಡತಿ ಹೆಸರು ರೇಷನ್ ಕಾರ್ಡ್ ಇದೆ ಅಂದರೆ ಗಂಡ ಸರ್ಕಾರಿ ನೌಕರಿ ಕೆಲಸ ಮಾಡೋ ಹಾಗಿರಲ್ಲ, ತಾಯಿ ಹೆಸರಲ್ಲಿದೆ ಅಂದರೆ ಮಗ ಸರ್ಕಾರಿ ಕೆಲಸ ಮಾಡೋ ಹಾಗಿರಲ್ಲ. ಈ ಒಂದು ರೂಲ್ಸನ್ನು ಸ್ಟ್ರಿಕ್ಟಾಗಿ ಹೇಳಿದರು. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋ ಹಾಗಿಲ್ಲ, 2ನೇದಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಹಾಗಿಲ್ಲ, 3ನೇದಾಗಿ GST ಪೇ ಮಾಡೋ ಹಾಗಿಲ್ಲ, ಓಕೆನಾ. ಈ 3 ರೂಲ್ಸ್ಗಳನ್ನು ಫಾಲೋ ಮಾಡಬೇಕಿತ್ತು. ಈ 3 ಆದಾಯ ಹೆಚ್ಚಿರೋರಿಗೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ, ಬಿಸ್ನೆಸ್ ಮಾಡಿ GST ಪೇ ಮಾಡೋರಿಗೆ, ಸರ್ಕಾರದ ಕೆಲಸ ಮಾಡೋರಿಗೆ, ಈ 3 ಜನರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡಲ್ಲ ಅಂತೇಳಿ ಸರ್ಕಾರ ಹೇಳಿತ್ತು. ಇದರಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಅರ್ಜಿ ಸಲ್ಲಿಸ್ತೋರಿದ್ದಾರೆ, ಅದನ್ನು ಕೂಡ ನಾವು ಫಿಲ್ಟರ್ ಮಾಡ್ತೀವಿ, ಅವ್ರನ್ನ ನಾವು ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಬಹಳ ಪ್ರಮುಖವಾಗಿ ಬಂದಿದೆ, ಓಕೆನಾ. ಇದನ್ನು ಬಿಟ್ಟುಬಿಡಿ, ಇದು ಮೊದಲು ಹೇಳಿರೋ ರೂಲ್ಸು. ಈಗಿರೋ ಹೊಸ 4 ರೂಲ್ಸ್ ಏನು ಅಂತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ರಿಕ್ವೆಸ್ಟನ್ನು ಪೂರ್ತಿ ವಿಡಿಯೋ ನೋಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ನನ್ನ ಸೃಷ್ಟಿ ಮಾಡಿ ಹೇಳ್ತಕ್ಕಂಥ ನ್ಯೂಸ್ ಅಲ್ಲ. ಮಾಧ್ಯಮದಲ್ಲಿ ಏನು ಬಂದಿದೆ, ನ್ಯೂಸ್ 18 ಕನ್ನಡದಲ್ಲಿ ಏನು ಬಂದಿದೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆ ಒಂದು ವಿಡಿಯೋ ಕ್ಲಿಪ್ ಕೂಡ ನನ್ನ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ನೀವು ನೋಡಿ, ದಯವಿಟ್ಟು ಅದನ್ನೇ ನೋಡಿ, ಅದನ್ನು ನೋಡ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ, ಓಕೆನಾ. ಈಗ ಸರ್ಕಾರದ ಮುಂದಿರ್ತಕ್ಕಂಥ ಪ್ರಸ್ತಾವನೆ ಅಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದು ಮರುಪರಿಶೀಲನೆ ಮಾಡಬೇಕು, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು, ಆದಾಯ ಹೆಚ್ಚಿರೋರು ಕೂಡ ಈ ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ, ಆರ್ಥಿಕವಾಗಿ ಸಬಲರಿರೋರು ಕೂಡ ಈ ಸೌಲಭ್ಯವನ್ನು ಪಡ್ಕೊತಿದ್ದಾರೆ ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಬಟ್ ಸರ್ಕಾರನೇ ಹೇಳಿದ್ದು ಮೊದಲು, ಇಂಥವರಿಗೆ ಕೊಡ್ತೀವಿ, ಎಲ್ರಿಗೂ ಕೊಡ್ತೀವಿ, ರೇಷನ್ ಕಾರ್ಡ್ APL ಕಾರ್ಡ್ ಇರೋರಿಗೂ ಕೊಡ್ತೀವಿ, BPL ಕಾರ್ಡ್ ಇರೋರಿಗೂ ಕೊಡ್ತೀವಿ ಅಂತ. ಬಟ್ ಈಗ ನೋಡಿದ್ರೆ APL ಕಾರ್ಡ್ ಇರೋರಿಗೆ ಆರ್ಥಿಕವಾಗಿ ಸಬಲರಾಗಿರ್ತಾರೆ, ಅವರಿಗೆ ಯಾಕೆ ಕೊಡಬೇಕು ಅಂತ ಆಲೋಚನೆಯನ್ನು ಮಾಡ್ತಾ ಇದೆ
ಅಂತ ಹೇಳಿ ಈಗ ಸುದ್ದಿ ಬರ್ತಾ ಇದೆ. ಓಕೆನಾ. ಮೊದಲನೇದಾಗಿ ಈಗ ಈ 3 ವರ್ಗ ಆಯ್ತು. GST ಪೇ ಮಾಡೋರು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು, ಸರ್ಕಾರಿ ನೌಕರರು ಪಡ್ಕೊತಾ ಇದ್ದಾರೆ, ಅವರನ್ನ ಕೂಡ ನಾವು ಇದು ಮಾಡ್ತೀವಿ ಅಂತ ಹೇಳಿ ಅದು ಒಂದನೇ ರೂಲ್ಸ್. ಆದರೆ ಎರಡನೇದು APL ಕಾರ್ಡ್ ಇರೋರಿಗೆ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಆದಾಯ ಹೆಚ್ಚಿರೋರಿಗೆ ನಾವು ಮುಂದಿನ ದಿನಗಳಲ್ಲಿ ಈ ರೂಲ್ಸ್ನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಕಳಿಸ್ಬೇಕು ಅಂತ ಚರ್ಚೆ ನಡೀತಾ ಇರುವಂಥದ್ದು. ಓಕೆನಾ. ಆಮೇಲೆ ಎರಡನೇದಾಗಿ 5 ಎಕರೆಗಿಂತ ಲ್ಯಾಂಡ್ ಲಾರ್ಡ್ಸ್, ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಏನಿದ್ದಾರೆ, 5 ಎಕರೆ ಅಥವಾ 5 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ನಾವು ಯಾಕೆ ಕೊಡಬೇಕು? ಆಲ್ರೆಡಿ ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಅವ್ರ ಬದಲೇ ಬಡವರಿಗೆ ಕರೆಕ್ಟಾಗಿ ಕೊಟ್ಕೊಂಡು ಹೋಗೋಣ. ಈಗ ಆಲ್ರೆಡಿ ವರ್ಷಕ್ಕೆ 2430 ಕೋಟಿ ರೂಪಾಯಿ ಪ್ರತಿ ತಿಂಗಳು ಖರ್ಚಾಗ್ತಾ ಇದೆ. ಓಕೆನಾ. ವರ್ಷಕ್ಕೆ ಸುಮಾರು ಇದಕ್ಕೆ ಈಗ ಪ್ರತಿ ತಿಂಗಳು 2430 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಹೋಗ್ತಾ ಇದೆ. 1,20,00,000 ಫಲಾನುಭವಿಗಳಿಗಿಂತಲೂ ಹೆಚ್ಚಿದ್ದಾರೆ. ಇದರಲ್ಲಿ ನಾವು ಈ ರೀತಿಯಾಗಿ ಕಂಡೀಷನ್ಗಳನ್ನು ಹಾಕೊಂತ ಹೋದರೆ ಸುಮಾರು 15-20% ನಮಗೆ ಉಳಿತಾಯ ಆಗುತ್ತೆ. ಅದನ್ನು ನಾವು ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೋಬೋದು, ಬಡವರಿಗೆ ಕರೆಕ್ಟಾಗಿ ಈ ಯೋಜನೆಗಳನ್ನು ಕೊಡ್ಬೋದು ಅಂಥೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಓಕೆನಾ. ಆಮೇಲೆ ಮನೆಯಲ್ಲಿ ಯಾರು 4 ವೀಲರ್ಸ್ ಹೊಂದಿರ್ತಾರೆ ಅವರಿಗೂ ಕೂಡ ಈ ಯೋಜನೆಯನ್ನು ಕಟ್ ಮಾಡಬೇಕು ಅಂಥೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇದು ಮೂರನೇದಾಗಿ ರೂಲ್ಸು. 5 ಎಕರೆ ಭೂಮಿ, APL ಕಾರ್ಡು, ಮನೆಯಲ್ಲಿ ಕಾರ್ ಇರೋರು ಮತ್ತು ಅದರ ಜೊತೆಯಲ್ಲಿ ವಾರ್ಷಿಕ ಆದಾಯ 1,02,000 ರೂಪಾಯಿಗಿಂತ ಹೆಚ್ಚಿದ್ರೆ ಅಂಥವರಿಗೂ ಕೂಡ ಈ ಯೋಜನೆಯ ಲಾಭವನ್ನು ಕಟ್ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂಥೇಳಿ ಈಗ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಾ ಇದೆ. ನೀವು ಈಗ ಆಲ್ರೆಡಿ 11ನೇ ಕಂತು ಬೇರೆ ಬಂದಿಲ್ಲ, ಸಾಕಷ್ಟು ಜನ ಗೊಂದಲದಲ್ಲಿದ್ದೀರಾ, ಸಾಕಷ್ಟು ಜನ ಬಡವರಿದ್ದೀರಾ. ಯಾರ್ಯಾರು ಈಗ BPL ಕಾರ್ಡ್ ಹೊಂದಿದ್ದೀರಾ, ಯಾರ್ಯಾರು ಬಡವರಿದ್ದೀರಾ, ಅವರಿಗೇನು ಪ್ರಾಬ್ಲಮ್ ಆಗೋ ಹಾಗಿಲ್ಲ. ಬಟ್ ಆದರೆ ಇಲ್ಲಿ ಕೆಲವೊಂದೊಂದು ಮಾರ್ಪಾಡುಗಳಲ್ಲಿ ವಾರ್ಷಿಕ ಆದಾಯ 1 ಲಕ್ಷ ಅಂತೆಲ್ಲ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಆಮೇಲೆ APL ಕಾರ್ಡ್ನವರಿಗೆ ಈಗ ಇಲ್ಲಿವರೆಗೂ ಕೊಟ್ಬಿಟ್ಟು ಈಗ ಕಟ್ ಮಾಡ್ತೀವಿ ಅಂದರೆ ಅದು ಕೂಡ ಕಷ್ಟ ಆಗುತ್ತೆ. ಆಮೇಲೆ 4 ವೀಲರ್ ಅಂದರೆ ಈಗ 4 ವೀಲರು ಮಧ್ಯಮ ವರ್ಗದವರು ಕೂಡ 4 ವೀಲರನ್ನು, ಸಣ್ಣ ಪುಟ್ಟ ಕಾರ್ಗಳು, ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಇಟ್ಕೊಂಡಿರ್ತಾರೆ, ಅಂಥವ್ರ ಮೇಲೂ ಕೂಡ ಈಗ ಹೊರೆ ಆಗುತ್ತೆ. ಹಾಗಾಗಿ ಈಗ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಈ ಏನು ನಿರ್ಧಾರಗಳನ್ನು ಈಗಾಗಲೇ ಸರ್ಕಾರ ತೆಗೆದುಕೊಂಡಿಲ್ಲ, ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ನಿರ್ಧಾರ ಸರಿ ಇದೆಯಾ ಅಥವಾ ಸರ್ಕಾರದ್ದು ತಪ್ಪಿದೆಯಾ ಅಥವಾ ನಿಮ್ಗೇನು ಅನಿಸುತ್ತೆ? ಈ ಅರ್ಹ ಫಲಾನುಭವಿಗಳಿಗೆ ಕೊಡಬೇಕಾ ಅಥವಾ ಈಗೇನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೊಡಬೇಕಾ? ಮಾರ್ಪಾಡುಗಳನ್ನು ಮಾಡಬೇಕಾ ಅಥವಾ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೇ ಕೊಡಬೇಕಾ? ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮ್ದು APL ಕಾರ್ಡಾ ಅಥವಾ BPL ಕಾರ್ಡಾ, ನಿಮಗೆ ಯಾವ ಕಂತು ಬಂದಿದೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನೇ ಹೊಸ ಬದಲಾವಣೆ ಆದರೂ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.